ಹುಬ್ಳಿ ಧಾರವಾಡ ಮಂದಿ ನೋಡಲೇಬೇಕಾದ ಖಬರಿದೆ. ಇನ್ನು ಮುಂದೆ ಹುಬ್ಳಿ ಧಾರವಾಡ ಪಾಲಿಕೆ ಒಂದೇ ಅಲ್ಲ. ಹುಬ್ಳಿಗೆ ಬೇರೆ ಪಾಲಿಕೆ, ಧಾರವಾಡಕ್ಕೆ ಬೇರೆ ಪಾಲಿಕೆ. ಪಾಲಿಕೆಯನ್ನ ಎರಡಾಗಿ ವಿಭಜಿಸಿ ರಾಜ್ಯ ಸರ್ಕಾರ ತೀರ್ಮಾನ ಹೊರಡಿಸಿದೆ. ಎರಡು ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದು, ಹಲವು ವರ್ಷಗಳ ಬೇಡಿಕೆ ಈಡೇರಿಸಿದ ಸರ್ಕಾರ. 2014ರಲ್ಲೇ ಹುಬ್ಳಿ ಧಾರವಾಡ ಪಾಲಿಕೆ ವಿಭಜನೆ ಕೂಗು ಕೇಳಿ ಬರ್ತಾ ಇತ್ತು. ಧಾರವಾಡ ಜನಸಂಖ್ಯೆ 6.5 ಲಕ್ಷ ದಾಟಿದ್ದರಿಂದ ಪ್ರತ್ಯೇಕ ಪಾಲಿಕೆಗೆ ಒತ್ತಾಯಿಸಲಾಗಿತ್ತು. ಪಾಲಿಕೆ ರಚನೆಗೆ ಜನಸಂಖ್ಯೆ 3.5 ಲಕ್ಷ ಮೇಲಿರಬೇಕೆಂಬ ನಿಯಮ ಇತ್ತು. ಈಗ ಕೊನೆಗೂ ಧಾರವಾಡ ಮಂದಿಗೆ ಪೇಡ ಕೊಟ್ಟ ಸರ್ಕಾರ. ಹುಬ್ಳಿ ಧಾರವಾಡ ಮಂದಿ ನೋಡಲೇಬೇಕಾದ ಸಿಹಿ ಸುದ್ದಿ ಇದು. ಇನ್ನು ಮುಂದೆ ಹುಬ್ಳಿ ಧಾರವಾಡ ಪಾಲಿಕೆ ಒಂದೇ ಅಲ್ಲ. ಇನ್ನು ಮುಂದೆ ಹುಬ್ಳಿ ಬೇರೆ, ಧಾರವಾಡ ಬೇರೆ ಪಾಲಿಕೆ. ಹುಬ್ಳಿಗೆ ಬೇರೆ ಪಾಲಿಕೆ, ಧಾರವಾಡಕ್ಕೆ ಬೇರೆ ಪಾಲಿಕೆ. ಪಾಲಿಕೆಯನ್ನು ಎರಡಾಗಿ ವಿಭಜಿಸಿ ರಾಜ್ಯ ಸರ್ಕಾರ ತೀರ್ಮಾನ ಹೊರಡಿಸಿದೆ. ಎರಡು ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ನಿರ್ಧರಿಸಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಹಲವು ವರ್ಷಗಳ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿದೆ. 2014ರಲ್ಲೇ ಹುಬ್ಳಿ ಧಾರವಾಡ ಪಾಲಿಕೆ ವಿಭಜನೆ ಕೂಗು ಕೇಳಿ ಬರ್ತಾ ಇತ್ತು. ಧಾರವಾಡ ಜನಸಂಖ್ಯೆ 6.5 ಲಕ್ಷ ದಾಟಿದ್ದರಿಂದ ಪ್ರತ್ಯೇಕ ಪಾಲಿಕೆಗೆ ಒತ್ತಾಯಿಸಲಾಗಿತ್ತು. ಪಾಲಿಕೆ ರಚನೆಗೆ ಜನಸಂಖ್ಯೆ 3.5 ಲಕ್ಷ ಮೇಲಿರಬೇಕೆಂಬ ನಿಯಮ ಇತ್ತು. ಈಗ ಕೊನೆಗೂ ಧಾರವಾಡ ಮಂದಿಗೆ ಧಾರವಾಡ ಪೇಡ ತಿಂದಷ್ಟು ಖುಷಿಯಾಗಿತ್ತು. ಈ ಹಿಂದೆ ಧಾರವಾಡ ಮಂದಿಯಿಂದ ಎರಡು ಪ್ರತ್ಯೇಕ ಪಾಲಿಕೆ ರಚನೆಗೆ ಕೂಗು ಕೇಳಿ ಬರ್ತಾ ಇತ್ತು. ಈಗ ಕೊನೆಗೂ ರಾಜ್ಯ ಸರ್ಕಾರ ಅಸ್ತು ಎಂದಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹಲವು ವರ್ಷಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇರಿಸಿದೆ. 2014ರಲ್ಲೇ ಹುಬ್ಳಿ ಧಾರವಾಡ ಪಾಲಿಕೆ ವಿಭಜನೆ ಕೂಗು ಕೇಳಿ ಬರ್ತಾ ಇತ್ತು. ಅವಳಿ ನಗರದ ಎರಡು ಪ್ರತ್ಯೇಕ ಪಾಲಿಕೆ ವಿಭಜನೆ ಕೂಗು ಕೊನೆಗೂ ಈಡೇರಿದೆ. ಧಾರವಾಡ ಜನಸಂಖ್ಯೆ 6.5 ಲಕ್ಷ ದಾಟಿದ್ದರಿಂದ ಪ್ರತ್ಯೇಕ ಪಾಲಿಕೆಗೆ ಒತ್ತಾಯಿಸಲಾಗಿತ್ತು. ಪಾಲಿಕೆ ರಚನೆಗೆ ಜನಸಂಖ್ಯೆ 3.5 ಲಕ್ಷ ಮೇಲಿರಬೇಕೆಂಬ ನಿಯಮ ಇತ್ತು. ಈಗ ಕೊನೆಗೂ ಧಾರವಾಡ ಮಂದಿಗೆ ಸಿಹಿ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ.